ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 58ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಂತೂ ಒಂದು ಸರ ಹೊಡ್ಕೊಂಡ್ಬಿಟ್ಟೆನ್ನು. ನೀನು ತುಂಬ ಬ್ರಿಲಿಯಂಟ್ ಮಮ್ಮಿ. ಶ್ರದ್ಧಾ ತನ್ನ ತಾಯಿಯ ಬುದ್ಧಿವಂತಿಕೆಯನ್ನು ಹೊಗಳುತ್ತಿದ್ದಳು. ಏನೂ ಇಲ್ಲದೆ ಇರೋದಕ್ಕಿಂತ ಇದು ವಾಸಿ. ನಾನು ಇನ್ನೂ ಹೆಚ್ಚಿಗೆನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇರಲಿ, ಇಷ್ಟಾದರೂ ಸಿಕ್ತಲ್ಲ. ಇನ್ನು ನಿಮ್ಮ ಟ್ಯಾಲೆಂಟ್ ತೋರಿಸಿ. ನಿಮ್ಮ ಅಜ್ಜಿ ಮೈ ಮೇಲೆ ಬೇಕಾದಷ್ಟು ಒಡವೆ ಇದೆ, ಜೊತೆಗೆ ಬೇಕಾದಷ್ಟು ದುಡ್ಡು ಕೂಡ ಇದೆ. ನೋಡೋಣ ಸ್ವಲ್ಪ ಸ್ವಲ್ಪ ಆದರೂ ದಕ್ಕಿಸ್ಕೊಳಕ್ಕಾಗುತ್ತಾ ಅಂತ ಶೋಭನಾ ಹೇಳಿದಾಗ, ಒಂದು ಟ್ರಯಲ್ ನೋಡೋಣವಾ ಎನ್ನುತ್ತಾ ಶ್ರದ್ಧಾ ತನ್ನ ಅಮ್ಮನ ಕಿವಿಯಲ್ಲಿ ಏನೋ ಹೇಳಿದಳು. ಈಗ ಬೇಡ, ನಾಳೆ ಅಪ್ಪ ಮತ್ತು ನಿಮ್ಮ ತಾತ ಇಬ್ಬರು ದೇವಸ್ಥಾನಕ್ಕೆ ಹೋಗಿರ್ತಾರಲ್ಲ ಆವಾಗ ಎಂದಾಗ ಮಗಳು ಖುಷಿಯಾಗಿ ಅಮ್ಮನಿಗೆ ಮುತ್ತಿಟ್ಟಳು. ನಾನಿಲ್ಲೇ ಇರ್ತೀನಿ, ನಾನು ಎಲ್ಲಿಗೂ ಹೋಗಲ್ಲ, ನಾನು ಯಾರನ್ನೂ ನೋಡಕ್ಕೆ ಹೋಗಲ್ಲ ಎಂದು ಕನವರಿಸುತ್ತಾ ಮಲಗಿದ್ದ ಕೋದಂಡ. ಇದ್ಯಾಕೆ ಇಷ್ಟು ಒದ್ದಾಡ್ತಾ ಇದ್ದಾರೆ ಮಾವ? ಅಪ್ಪ ಅಮ್ಮನ ನೋಡಬೇಕು, ಅವ್ರನ್ನ ಕರ್ಕೊಂಡು ಬಾ ಅಂತ ಅಭಿನ್ ಕಳಿಸಿದವರು ಇವರೇ, ಈಗ ಯಾರನ್ನು ನೋಡಲ್ಲ ಅಂತ ಹಠ ಮಾಡ್ತಾ ಇರೋರು ಇವರೇ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆಯೋ ಗೊತ್ತಾಗ್ತಾನೆ ಇಲ್ವಲ್ಲ. ಚಿಂತೆಯಲ್ಲಿ ಬಿದ್ದಳು ಚಾರು. ಪ್ರಿನ್ಸ್ನ ಕರಾಳ ಮುಖದ ದರ್ಶನ ಆದ ನಂತರ ಅಂಜು ಬಹಳವೇ ಕುಗ್ಗಿ ಹೋಗಿದ್ದಳು. ಅದುವರೆಗೂ ಎಷ್ಟೋ ಬಾರಿ ಮನೆಯವರೆಲ್ಲ ಅವನ ದುಷ್ಟಬುದ್ಧಿಯ ಬಗ್ಗೆ ಹೇಳಿದ್ದರೂ ಕೋದಂಡರಾಮನ ಇಂದಿನ ಸ್ಥಿತಿಗೆ ಪ್ರಿನ್ಸ್ ಮತ್ತು ಅವನ ತಂದೆಯೇ ಕಾರಣ ಎಂದು ಹೇಳಿದ್ದರೂ ಮನದ ಒಂದು ಮೂಲೆಯಲ್ಲಿ ಪ್ರಿನ್ಸ್ ಬಗ್ಗೆ ಸಣ್ಣ ಒಲವಿನ ದೀಪ ಉರಿಯುತ್ತಲೇ ಇದ್ದಿತು. ಈಗ ಅವನು ತನ್ನ ತಂದೆಯ ಕೊಲೆಯ ಪ್ರಯತ್ನದಲ್ಲಿ ನೇರವಾಗಿ ಭಾಗಿಯಾಗಿದ್ದು ಕಂಡು ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದಳು. ಅಜಯ್, ಅಂಜುನ ಗಮನಿಸಿದ್ದೀರಾ ನೀವು? ರೂಮಿಂದ ಹೊರಗೆ ಬರ್ತಾ ಇಲ್ಲ. ಯಾವಾಗಲೂ ಸ್ನಾನ, ಊಟ, ತಿಂಡಿ ಯಾವುದೂ ಸರಿಯಾಗಿ ಹೊತ್ತು ಮಾಡ್ತಿಲ್ಲ. ಪೂರ್ತಿಯಾಗಿ ಕಳೆದು ಹೋಗಿಬಿಟ್ಟಿದ್ದಾಳೆ ಅವಳು. ಅವಳ ಜೊತೆ ಮಾತಾಡಿ ಪ್ಲೀಸ್. ಆಗಲ್ಲ ಚಾರು, ಅವಳಿಗೆ ಎಷ್ಟೋ ಬಾರಿ ಹೇಳಾಗಿದೆ ಆ ಪ್ರಿನ್ಸ್ ಬಗ್ಗೆ. ಒಳ್ಳೆ ಮಾತಲ್ಲಿ ಹೇಳಿದ್ದಾಯಿತು, ಬೈದು ಬುದ್ಧಿ ಹೇಳಿದ್ದಾಯಿತು. ಇನ್ನು ಹೊಡೆದು ಬಡ್ದು ಬುದ್ಧಿ ಹೇಳೋಕೆ ಅವಳೇನು ಚಿಕ್ಕ ಮಗುನಾ? ನಿನಗೆ ನೆನಪಿದೆಯೋ ಇಲ್ವೋ, ಹಿಂದೆ ಇದೇ ಪ್ರಿನ್ಸ್ ವಿಷಯದಲ್ಲಿ ಅವಳನ್ನು ಹೊಡೆದಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂತಿದ್ಲ ಅವಳು. ಈಗ ಮತ್ತಿನ್ನೇನು ರಗಳೆ ಮಾಡ್ತಾಳೋ ಏನೋ. ಅವಳೇನು ಬುದ್ಧಿ ಬಲಿದೆ ಇರೋ ಸಣ್ಣ ಹಸುಳೆ ಅಲ್ಲ. ನನಗೂ ಸಾಕಾಗಿ ಹೋಗಿದೆ. ಈ ಕಡೆ ಅಪ್ಪನ ನೋಡ್ಕೊಳ್ಳ ಅಥವಾ ಮುಕ್ತಾನ್ ಕಡೆ ಗಮನ ಕೊಡಲಾ, ಇಲ್ಲ ಈ ಅಂಜನ್ ಗಮನಿಸ್ಕೊಳ್ಳ ಎಂದು ರೇಗಿದ. ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ ಅಜಯ್ ಎನ್ನುತ್ತಾ ಅವನ ಹೆಗಲಿಗೆ ತನ್ನ ತಲೆಯನ್ನು ಒರಗಿಸಿದಳು ಚಾರು. ನಾನು ಸೋತು ಹೋಗಿದ್ದೀನಿ ಚಾರು. ಇದೆಲ್ಲದರಿಂದ ದೂರ ಹೋಗ್ಬಿಡೋ ಮನಸ್ಸಾಗ್ತಾ ಇದೆ. ನನಗೊಂಚೂರು ನೆಮ್ಮದಿ ಬೇಕಾಗಿದೆ ಎನ್ನುತ್ತಾ ಚಾರುವಿನ ತಲೆಯ ಮೇಲೆ ತನ್ನ ತಲೆಯನ್ನು ಇರಿಸಿದ ಅಜಯ್. ನಾನೊಂದು ಸರ್ತಿ ಭೂಮಿ ನೋಡಬೇಕಲ್ಲ ಅನಿಲ್, ಸಣ್ಣ ದನಿಯಲ್ಲಿ ಕೇಳಿದ ಅಭಿ. ಅಪ್ಪ ಒಪ್ತಾ ಇಲ್ಲ ಕಣೋ, ನೀನು ಅಲ್ಲಿದೆಯಾ ಅನ್ನೋ ಕಾರಣಕ್ಕೆ ಅತ್ತೆ ಮನೆಗೆ ಕೂಡ ಕಳಿಸ್ತಾ ಇಲ್ಲ ಎಂದ ಅನಿಲ್. ಅಪ್ಪನಿಗೆ ಹೇಳಿನೇ ಕರ್ಕೊಂಡು ಬರಬೇಕಾ? ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಅರ್ಧದಲ್ಲೇ ನಿಲ್ಲಿಸಿದ. ಅಯ್ಯೋ ಏನಪ್ಪ ನೀನು, ಇಂದು ನನ್ನ ಕೈಲಿ ಏನೇನು ಕೆಲಸ ಮಾಡಿಸ್ತೀರೋ ಏನೋ ನೀವಿಬ್ಬರು ಎಂದವನು. ಸರಿ, ನೀನು ಗುಡ್ಡದ ಮೇಲಿರೋ ನೇರಳೆ ಮರದ ಹತ್ರ ಇರೋ, ನಾನು ಭೂಮಿನ ಕರ್ಕೊಂಡು ಬರ್ತೀನಿ ಎಂದನು. ಖುಷಿಯಿಂದ ಗೆಳೆಯನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ಅಭಿ. ಗೆಳೆಯ, ಇದು ನಾನು ಕಣೋ ಎಂದು ಛೇಡಿಸಿದ ಅನಿಲ. ಭಾಮ ಬಾ ಇಲ್ಲಿ, ಸೊಸೆಯನ್ನು ಕರೆದರು. ಮೊಮ್ಮಗಳನ್ನು ಹತ್ತಿರ ಕೂರಿಸಿಕೊಂಡು ವಾತ್ಸಲ್ಯದಿಂದ ಅವಳ ತಲೆ ನಿವರಿಸುತ್ತಿದ್ದ ಮಾವನನ್ನು ಕಂಡು ಅಚ್ಚರಿಯಿಂದ ಹತ್ತಿರ ಬಂದು ನಿಂತರು ಭಾಮ. ಇನ್ಮೇಲೆ ಭೂಮಿ ಈ ರೀತಿ ಹಾಳ್ಹಣೆಲಿಲ್ಲದೆ ಇರೋ ಹಾಗೆ ನೋಡ್ಕೊ. ಅವಳು ಇನ್ನು ಹೊಸ ಬಾಳಿಗೆ ಕಾಲಿಡಬೇಕಾಗಿರೋ ಹೆಣ್ಣು. ಅವಳನ್ನು ಅದೇ ರೀತಿ ತಯಾರು ಮಾಡಬೇಕಾಗಿರೋದು ನಿನ್ನ ಜವಾಬ್ದಾರಿ ಎಂದರು. ಅನಿಲ ಮನೆಯ ಒಳಗೆ ಬರುವುದಕ್ಕೂ ಅಜ್ಜಯ್ಯ ಈ ಮಾತು ಹೇಳುವುದಕ್ಕೂ ಸರಿ ಹೋಗಿತ್ತು. ಅಜ್ಜಯ್ಯ ನೀವಾ ಈ ಮಾತು ಹೇಳ್ತಾ ಇರೋದು? ಅಚ್ಚರಿ ಜೊತೆಗೆ ಸಂತಸದಿಂದ ಕೇಳಿದ ಅನಿಲ. ಹೂ ಕಣೋ, ನಾನೇ ಈ ಮಾತು ಹೇಳ್ತಾ ಇರೋದು. ಅಷ್ಟೇ ಅಲ್ಲ, ನಮ್ಮ ಭೂಮಿಗೆ ಹೊಂದೋಂಥ ಹುಡುಗನ ಕೂಡ ನೋಡಾಗಿದೆ ಎಂದ ಅಜ್ಜಯ್ಯನ ಮಾತು ಕೇಳಿ ಗಾಬರಿ ಬಿದ್ದ ಅನಿಲ. ಏನೋ ನೀವು ಹುಡುಗನ ನೋಡಿದ್ದೀರಾ? ಆದರೆ ಅಜ್ಜಯ್ಯ, ಅದು
ಭೂಮಿ ಅಜ್ಜಯ್ಯನ ಬಳಿ ನಿಜ ಹೇಳಲು ತಡವರಿಸಿದ ಅನಿಲ. ಯಾಕೋ ಬಡವ, ನಾನು ಹುಡುಗನ ನೋಡಿದ್ದೀನಿ ಅಂದರೆ ಬೆಬೆ ಬೆಬೆ ಅಂತೀಯಾ? ನಾನು ನೋಡಿದ ಹುಡುಗನ್ನ ಭೂಮಿ ಕೂಡ ಒಪ್ಪಿದಾಳೆ. ಏನು ಭೂಮಿ, ನಾನು ಹೇಳಿದ ಹುಡುಗನ್ನೇ ತಾನೇ ನೀನು ಮದುವೆ ಮಾಡ್ಕೊಳ್ಳೋದು ಎಂದರು ಗಟ್ಟಿ ದನಿಯಲ್ಲಿ. ಹ್ಞೂ ಅಜ್ಜಯ್ಯ, ನೀನು ಯಾರನ್ನು ಹೇಳ್ತೀಯೋ ಅವ್ರ ಕೈಲೇ ತಾಳಿ ಕಟ್ಟಿಸ್ಕೋತೀನಿ ಎಂದಳು ಸಪ್ಪೆ ಮುಖ ಮಾಡಿ. ಅಯ್ಯೋ ಭೂಮಿ, ಏನು ಹೇಳ್ತಾ ಇದೀಯಾ ನೀನು? ಅಮ್ಮ, ಇವಳು ಏನು ಹೇಳ್ತಾ ಇದ್ದಾಳೆ ಎನ್ನುತ್ತಾ ಭಾಮ ಅವರ ಕಡೆ ನೋಡಿದ. ಭಾಮ ಅವರ ಮುಖದಲ್ಲಿ ಕೂಡ ಸಣ್ಣ ಗಾಬರಿ. ಈ ಸಾರಿ ನನ್ನ ತಂಗಿ ಬದುಕಿನ ನಿರ್ಧಾರನ ಅವಳು ಬಿಟ್ಟು ಬೇರೆ ಯಾರೂ ಮಾಡೋ ಹಾಗಿಲ್ಲ ಅಜ್ಜಯ್ಯ. ಅವಳು ಬದುಕು ಅವಳಿಷ್ಟದ ಹಾಗೆ ನಡಿಬೇಕು, ತುಸು ಆವೇಶದಲ್ಲೇ ಹೇಳಿದ ಅನಿಲ್. ಅಂದರೆ ಅವಳ ಖುಷಿಗೋಸ್ಕರ ನಿನ್ನ ಅಪ್ಪನ ವಿರುದ್ಧ ಅಜ್ಜಯ್ಯನ ವಿರುದ್ಧ ಕೂಡ ಹೋಗ್ತೀಯಾ? ಜೋರು ದನಿಯಲ್ಲಿ ಕೇಳಿದರು. ಹೌದಜ್ಜಯ್ಯ, ಈ ಬಾರಿ ನಾನು ಯಾರಿಗೂ ತಲೆಬಾಗಲ್ಲ. ನೀನು ನಮ್ಮ ವಿರುದ್ಧ ಹೋದರೆ ನಿನ್ನ ಸಂಬಂಧ ಮುಗಿದೋಗುತ್ತೆ ಅಂತ ನಾನು ಹೇಳಿದ್ರೆ? ಅಜ್ಜಯ್ಯ ಸವಾಲೆಸೆದರು. ಹಾಗೆ ಹೇಳಿದರೂ ಕೂಡ ಎಂದವನ ದನಿ ನಡುಗುತ್ತಿತ್ತು. ಏನಮ್ಮ, ದೊಡ್ಡಮ್ಮನ ಹತ್ರ ತುಂಬ ಮಸ್ಕ ಹೊಡಿತಾ ಇದ್ದೆ, ಏನು ವಿಷಯ? ನಿತ್ಯಾಳ ಹೆಗಲ ಮೇಲೆ ಕೈಯಿಟ್ಟು ಕೇಳಿದಳು ಶ್ರದ್ಧಾ. ಮಸ್ಕ ಏನಿಲ್ಲಪ್ಪ, ನಾನು ನಿಜವಾಗ್ಲೂ ಅವ್ರ ಹತ್ರ ಸಾರಿ ಕೇಳೋಕ್ಕೆ ಹೋಗಿದ್ದೆ ಎಂದಳು ನಿತ್ಯ. ಓಹೋಹೋಹೋ, ಯಾಕಪ್ಪ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ ನಿನಗೆ? ನೀನು ಅಷ್ಟೆಲ್ಲ ಒಳ್ಳೆಯಲ್ಲ ಅನ್ನೋದು ನನಗೆ ಗೊತ್ತಿದೆ. ಏನು ವಿಷಯ ಹೇಳು? ಕಣ್ಣು ಹೊಡೆದು ಕೇಳಿದಳು ಶ್ರದ್ಧಾ. ಶ್ರದ್ಧಾ, ಬಿ ಇನ್ ಯೋರ್ ಲಿಮಿಟ್ಸ್. ನಾನು ಒಳ್ಳೆಯಳೋ ಅಲ್ವೋ ಅನ್ನೋ ಸರ್ಟಿಫಿಕೇಟ್ ನೀನು ಕೊಡಬೇಕಾಗಿಲ್ಲ. ಅಭಿ ಅಣ್ಣ ಹೇಳಿದ್ದು ಸರಿ ಅನ್ನಿಸ್ತು, ಅದಕ್ಕೆ ಸಾರಿ ಕೇಳಿದೆ ಅಷ್ಟೇ ಎಂದು ಹೇಳಿ ಅವಳ ಪಕ್ಕದಿಂದ ಎದ್ದು ಹೋದಳು. ಏನಂತೆ ಅವಳು ರಗಳೇ ಎನ್ನುತ್ತಾ ಮಗಳ ಪಕ್ಕ ಬಂದು ಕುಳಿತಳು ಶೋಭಾ. ಅವಳು ಹೋಗಿ ಆ ಜಾನಕಿ ಹತ್ರ ಸಾರಿ ಕೇಳಿ ಬಂದಿದ್ದಾಳೆ. ಏನೋ ಪ್ಲ್ಯಾನ್ ಮಾಡಿರ್ತಾಳೆ, ಏನು ಹೇಳೆ ಅಂದರೆ ಕೊಬ್ಬು ತೋರಿಸ್ತಾಳೆ ಸಿಟ್ಟಿನಿಂದ ಹೇಳಿದಳು. ಹೌದಾ ಎಂದು ಅಚ್ಚರಿ ತೋರಿದ ಶೋಭಾ ಮರುಕ್ಷಣವೇ ನಿರಾಸಕ್ತಿ ತೋರಿ, ಅವಳ ವಿಷಯ ಬಿಡು, ಈಗ ಅಪ್ಪ ಅಜ್ಜ ಇಬ್ಬರೂ ಮನೇಲಿಲ್ಲ, ನಿನ್ನ ಪ್ಲ್ಯಾನ್ ಪ್ರಕಾರ ಏನು ಮಾಡಬೇಕೋ ಮಾಡು ಎಂದರು. ಎಸ್ ಅಮ್ಮ, ನೋಡ್ತಾ ಇರು, ಈಗ ನಾನು ಅಜ್ಜಿ ಖಜಾನೆಯಿಂದ ಎಷ್ಟು ದುಡ್ಡು ತೆಗೆಸ್ತೀನಿ ಅಂತ ಎಂದು ಹೇಳುತ್ತಾ ಒಳಗೆ ಹೋದಳು. ಅಮ್ಮ ಮಗಳ ನಾಟಕ ಶುರುವಾಗಿತ್ತು. ಅಮ್ಮ, ನಂಗೆ ಅಟ್ಲೀಸ್ಟ್ 2,000 ಆದರೂ ಬೇಕೇ ಬೇಕು ಜೋರಾಗಿ ಕೇಳಿದಳು. ಅಯ್ಯೋ, ಅಷ್ಟೆಲ್ಲ ಕೇಳಿಬಿಡ್ವೆ, ಒಂದು 500 ರೂಪಾಯಿ ತೆಗೆಸು ಸಾಕು ಪಿಸುದನಿಯಲ್ಲೇ ಹೇಳಿದರು ಶೋಭಾ. ಅಯ್ಯೋ ಸುಮ್ಮನಿರಮ್ಮ, 2,000 ಕೇಳಿದ್ರೆ 500 ಆದರೂ ಗಿಟ್ಬೋದು. ಮಗಳು ಕೂಡ ಅಷ್ಟೇ ಸಣ್ಣ ದನಿಯಲ್ಲಿ ಹೇಳಿದಳು. ಸರಿ ಸರಿ ಮುಂದುವರ್ಸು ಎಂದ ಶೋಭಾಳ ಮಾತಿಗೆ ಉತ್ತರವಾಗಿ ಜೋರು ಧ್ವನಿಯಲ್ಲಿ, ಯಾವಾಗಲೂ ಇದೇ ಆಯಿತು ನಿಂದು, ಯಾವಾಗ ಏನು ಕೇಳಿದ್ರೂ ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ, ನನಗೂ ಸಾಕಾಗಿ ಹೋಗಿದೆ, ಇವತ್ತೇನಾದರೂ ಮಾಡು, ನಂಗೆ ದುಡ್ಡು ಬೇಕೇ ಬೇಕು ಎಂದಳು. ಅವಳ ಗಲಾಟೆಗೆ ಕೋಣೆಯಲ್ಲಿದ್ದ ಯಶೋಧ, ಅಡುಗೆ ಮನೆಯಲ್ಲಿ ಇದ್ದ ಜಾನಕಿ ಇಬ್ಬರೂ ಹೊರಗೆ ಬಂದಿದ್ದರು. ನಿಂಗೆ ಕೈ ಮುಗಿತೀನಿ ಶ್ರದ್ಧಾ, ಜೋರಾಗಿ ಮಾತಾಡಬೇಡ, ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ. ಊರಿಂದ ಬರುವಾಗ ತಂದಿದ್ದ ದುಡ್ಡಲ್ಲಿ 100-200 ಉಳಿದಿದೆ, ಅದನ್ನು ಕೊಡ್ತೀನಿ, ತೊಗೊಂಡು ಸುಮ್ಮನಾಗ್ಬಿಡು. ಈ ನಿನ್ನ ಕೂಗಾಟ ಏನಾದರೂ ಅಜ್ಜ ಅಜ್ಜಿ ಕಿವಿಗೆ ಬಿದ್ದರೆ ಏನು ಗತಿ? ನಮ್ಮ ಮರ್ಯಾದೆ ಹೋಗುತ್ತೆ ಕಣೆ ಎಂದರು ಅಳುದನಿಯಲ್ಲಿ. ಏನಮ್ಮ ಶೋಭಾ, ಮಗು ಯಾಕೆ ಜೋರಾಗಿ ಮಾತಾಡ್ತಾ ಇದ್ದಾಳೆ ಎಂದು ಕೇಳಿದರು ಯಶೋಧ. ತಾನು ನಿಂತಲ್ಲಿಂದ ಓಡು ಹೆಜ್ಜೆಯಲ್ಲಿ ಬಂದು ಅಜ್ಜಿಯ ಹೆಗಲಿಗೆ ಜೋತು ಬಿದ್ದಳು ಶ್ರದ್ಧಾ. ನೋಡಜ್ಜಿ, ನನಗೆ ಎಷ್ಟೊಂದು ಖರ್ಚುಗಳಿದ್ದಾವೆ, ಬುಕ್ಸ್ ತೊಗೋಬೇಕು, ಮತ್ತೊಂದಿಷ್ಟು ಹೆಣ್ಮಕ್ಳು ಖರ್ಚುಗಳಿದೆ, ಅದಕ್ಕೆಲ್ಲ ದುಡ್ಡು ಕೊಡು ಅಂದರೆ ಕೊಡ್ತಾ ಇಲ್ಲ ಅಮ್ಮ ಎಂದಳು ಅಳುದನಿಯಲ್ಲಿ. ಪಾಪ ಮಗು ಅಷ್ಟು ಕೇಳ್ತಾ ಇದೆ, ದುಡ್ಡು ಕೊಡಬಾರ್ದೇನೆ ಶೋಭಾ? ಅದಕ್ಕೇನು ಬೇಕಾಗಿದೆಯೋ ಅದನ್ನು ಕೊಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವೇನೆ ಎಂದರು. ಅದು ಅತ್ತೆ, ಅದು ಎನ್ನುತ್ತಾ ಸಂಕೋಚದಿಂದ ಹಿಡಿಯಷ್ಟಾದರೂ ಶೋಭಾ. ಏನಾಯ್ತು ಶೋಭಾ, ನಮ್ಮ ಹತ್ರ ಯಾಕೆ ಸಂಕೋಚ? ಏನೇ ಇದ್ದರೂ ಹೇಳ್ಕೊ ಎನ್ನುತ್ತಾ ಶೋಭಾ ಅವರ ಹೆಗಲ ಮೇಲೆ ಮಮತೆಯಿಂದ ಕೈಯಿಟ್ಟರು ಜಾನಕಿ. ಅದು ಅಕ್ಕ, ನಮ್ಮೂರಲ್ಲಿ ನಾನಿದ್ದಾಗ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ಹಾಗಾಗಿ ನನ್ನ ಕೈಲಿ ಒಂದು 4 ಕಾಸು ಇರ್ತಿತ್ತು, ಆದರೆ ಇಲ್ಲಿ ಎಂದು ಅರ್ಧ ಹೇಳಿ ಸುಮ್ಮನಾದಳು. ನೀನು ಕೆಲಸಕ್ಕೆ ಹೋಗ್ತಾ ಇದ್ದೀಯಾ? ಏನು ಕೆಲಸ? ಅಚ್ಚರಿಯಿಂದ ಕೇಳಿದರು ಯಶೋಧ. ಅದು ಅದು 4 ಜನ ಬ್ರಾಹ್ಮಣರ ಮನೆಗೆ ಅಡುಗೆ ಕೆಲಸಕ್ಕೆ, ಹಾಗೆ ದೇವ್ರ ಉಪಕರಣೆ ತೊಳೆಯೋದಕ್ಕೆ ಹೋಗ್ತಿದ್ದೆ.
ಅವರಿವ್ರ ಮನೆಯಲ್ಲಿ ಅಕ್ಕಿ ಜೋಳ ಹಸ್ತು ಮಾಡಿಕೊಟ್ಟು ಬರೋದಕ್ಕೂ ಹೋಗ್ತಿದ್ದೆ ಎಂದಳು. ಅದನ್ನು ಕೇಳಿ ಯಶೋಧ ಅವರ ಕಣ್ಣಿನಿಂದ ನೀರು ಹರಿಯತೊಡಗಿತ್ತು. ಪರಮಾತ್ಮ, ಎಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ಮಕ್ಕಳು. ನಾವಿಲ್ಲಿ ಉಂಡು ತಿಂದು ಸುಖದಲ್ಲಿ ಓಲಾಡ್ತಾ ಇರಬೇಕಾದ್ರೆ ಅಲ್ಲವರು ಇನ್ನೊಬ್ಬರ ಮನೆ ಚಾಕರಿ ಮಾಡ್ತಾ ಇದ್ರಲ್ಲ ಎಂದು ಸಂಕಟಪಟ್ಟರು. ಶೋಭಾ ಹೇಳಿದ ಮಾತು ಕೇಳಿ ಜಾನಕಿಯವರ ಕಣ್ಣು ಕೂಡ ತುಂಬಿ ಬಂದಿತು. ಜಾನು, ಹೋಗಮ್ಮ, ನನ್ನ ಪೆಟ್ಟಿಗೆಯಲ್ಲಿರೋ ಸಂಚಿ ತಗೊಂಡು ಬಾ ಎಂದರು. ಕಣ್ಣೀರು ಒರೆಸಿಕೊಂಡು ಸರಿಯತ್ತೆ ಎಂದು ಅತ್ತೆ ಕೋಣೆಗೆ ಹೋದರು. ಮತ್ತೆ ಬಂದಾಗ ಅವರ ಕೈಲಿ ಸಣ್ಣದೊಂದು ಚೀಲವಿತ್ತು. ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕೂತ ಯಶೋದಜ್ಜಿ ಚೀಲದಿಂದ ಒಂದು ಪರ್ಸ್ ತೆಗೆದರು. ಒಂದಿಷ್ಟು ದುಡ್ಡು ತೆಗೆದು ಶೋಭಾ ಕೈಯಲ್ಲಿ ಕೊಟ್ಟು, ತಗೋ, ಮಕ್ಕಳಿಗೆ ಏನು ಬೇಕೋ ಕೊಡಿಸು, ಖಾಲಿ ಆಗತ್ತೆ ಅಂತ ಯೋಚನೆ ಮಾಡಬೇಡ, ಖಾಲಿ ಆದಮೇಲೆ ಕೇಳು, ಮತ್ತೆ ಕೊಡ್ತೀನಿ ಎಂದು ಹೇಳಿ, ಜಾನು, ಇದನ್ನು ಒಳಗಿಡು ಎಂದು ಹೇಳಿದರು. ನನ್ನ ಮುದ್ದು ಅಜ್ಜಿ, ಇದರಲ್ಲಿ ನಂಗೆ ಏನು ಬೇಕಾದರೂ ತಗೊಳ್ಬೋದಾ? ಮುದ್ದು ಮುದ್ದಾಗಿ ಕೇಳಿದಳು ಶ್ರದ್ಧಾ. ಏನು ಬೇಕಾದರೂ ತಗೊಳ್ಳೆ ನನ್ನಮ್ಮ, ನಿಂಗಲ್ದೆ ಇನ್ಯಾರಿಗ ದುಡ್ಡು ಎಂದ ಅಜ್ಜಿಯ ಕೆನ್ನೆಗೆ ಗಟ್ಟಿಯಾಗಿ ಮುತ್ತು ಕೊಟ್ಟಳು. ಯಶೋದಜ್ಜಿ ಪ್ರೀತಿಯಿಂದ ಅವಳ ಕೆನ್ನೆ ಸವರಿದರು. ಎಷ್ಟು ಗಿಟ್ತಮ್ಮ? ಅಜ್ಜಿ ತಮ್ಮ ಕೋಣೆಯಿಂದ ಹೊರಗೆ ಹೋಗುತ್ತಿದ್ದ ಹಾಗೆ ಕೇಳಿದಳು ಶ್ರದ್ಧಾ. ತಡಿಯೇ, ಎಣಿಸ್ತೀನಿ, ಬೇರೆ ಬೇರೆ ರೀತಿ ನೋಟ್ಗಳಿದ್ದಾವೆ ಎನ್ನುತ್ತಾ ಅಮ್ಮ ಮಗಳು ಇಬ್ಬರೂ ಸೇರಿ ಎಣಿಸಿದರು. ಅಬ್ಬಬ್ಬಬ್ಬಬ್ಬಬ್ಬ, ಪರವಾಗಿಲ್ವೇ ಮುದುಕಿ, ಸರಿಯಾದ ಖಜಾನೆನೇ ಇಟ್ಟಿದೆ ಅನಿಸುತ್ತೆ. ಒಟ್ಟು 6,380 ರೂಪಾಯಿ ಇದೆ ಎಂದರು ಅಚ್ಚರಿಯಿಂದ. ವಾರೆ ವಾ, ಒಳ್ಳೆ ಜಾಕ್ಪಾಟ್ ಹೊಡೆದಂಗಾಯ್ತು. ಇದರಲ್ಲಿ ಅರ್ಧ ನನಗೆ, ಅರ್ಧ ನಿಂಗೆ ಎಂದು ಪಾಲು ಮಾಡಿದಳು ಶ್ರದ್ಧಾ. ಮತ್ತೆ ನನ್ನ ಪಾಲು ಎನ್ನುತ್ತಾ ಒಳಗೆ ಬಂದಿದ್ದಳು ನಿತ್ಯ. ಆಹಾ, ಈಗ ಬಂದ್ಬಿಟ್ಲು ಪಾಲು ಅಂತ. ನಿಂಗೇನೂ ಇಲ್ಲ, ಹೋಗು, ಸಿಟ್ಟಿನಿಂದ ಹೇಳಿದಳು ಶ್ರದ್ಧಾ. ಅವಳು ತನ್ನಿಂದ ಏನೋ ಗುಟ್ಟು ಮುಚ್ಚಿಡ್ತಾ ಇದ್ದಾಳೆ ಅನ್ನೋ ಗುಮಾನಿ ಅವಳಿಗೆ. ಸರಿ ಬಿಡು, ಅಮ್ಮ ಅಲ್ಲಿ ಯಾವ ಕೆಲಸಕ್ಕೂ ಹೋಗ್ತಾ ಇರಲಿಲ್ಲ, ಅಪ್ಪ ಮಾತ್ರ ತುಂಬ ಕಷ್ಟಪಟ್ಟು 2-3 ಕಡೆ ಕೆಲಸಕ್ಕೆ ಹೋಗ್ತಾ ಇದ್ರು ಅನ್ನೋ ನಿಜಾನ ನಾನು ಹೇಳಿಬಿಡ್ತೀನಿ ಹೆದರಿಸಿದಳು ನಿತ್ಯ. ಸರಿ, ನೀನು 1,000 ತಗೋ, ಮನಸ್ಸಿಲ್ಲದ ಮನಸ್ಸಿನಿಂದ ಹೇಳಿದಾಗ ಅದೆಲ್ಲ ಆಗಲ್ಲ, ಸರಿಯಾಗಿ 3 ಪಾಲು ಮಾಡು ಎಂದಳು ಗಟ್ಟಿಯಾಗಿ. ಸರಿ ಸರಿ, ಕೂಗಬೇಡ, ನಿಂಗೂ ಸಮಪಾಲು ಕೊಡ್ತೀವಿ ಎಂದ ಶೋಭಾ ದುಡ್ಡನ್ನು 3 ಪಾಲು ಮಾಡಿದಳು. ಭೂಮಿಗಾಗಿ ಗುಡ್ಡದ ಮೇಲೆ ಕಾಯುತ್ತಾ ನಿಂತವನ ಮೊಬೈಲ್ ರಿಂಗ್ ಆಗಿತ್ತು. ಪರದೆಯ ಮೇಲೆ ಚಾರುವಿನ ಹೆಸರು ನೋಡಿ ಮುಗುಳು ನಗುತ್ತಾ ಫೋನ್ ತೆಗೆದ ಅಭಿ. ಅದೃಷ್ಟ ನೋಡಿ ಎತ್ಗೆ, ನಾನು ಗುಡ್ಡದ ಮೇಲೆ ಇರಬೇಕಾದ್ರೆ ನಿಮ್ಮ ಫೋನ್ ಬಂದಿದೆ ನಗುತ್ತಾ ಹೇಳಿದ ಅಭಿ. ದಿನದಲ್ಲಿ ಎಷ್ಟೋ ಸರ್ತಿ ನಿನ್ನ ನಂಬರಿಗೆ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೇ ಇರ್ತೀನಿ ಅಭಿ. ಪ್ರತಿ ಸರ್ತಿ ಕನೆಕ್ಟ್ ಆಗದೆ ನಿರಾಸೆ ಆಗ್ತಿತ್ತು. ಇವತ್ತು ನೀನು ಹೇಳಿದ ಹಾಗೆ ಅದೃಷ್ಟನೇ, ಕನೆಕ್ಟ್ ಆಗಿಬಿಡ್ತು ಎಂದಳು. ಹೇಳಿ ಎತ್ಗೆ, ಅಲ್ಲಿ ಎಲ್ಲ ಹೇಗಿದ್ದಾರೆ? ಅಂಜು ಹೇಗಿದ್ದಾಳೆ? ಅಪ್ಪಾಜಿ ಹೇಗಿದ್ದಾರೆ? ತನ್ನವರ ಯೋಗಕ್ಷೇಮ ತಿಳಿಯುವ ಆತುರ ಅವನಿಗೆ. ಅಭಿ, ಮಾವ ಸ್ವಲ್ಪನೇ ಕುಗ್ಗಿ ಹೋಗ್ತಾ ಇದ್ದಾರೆ. ಅವರಿಗೆ ಈಗ ಜಾನತ್ತೆ ಬೇರೆ ಮದುವೆ ಆಗಿಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಪಾಪ ಪ್ರಜ್ಞೆಯಿಂದ ನರಳ್ತಾ ಇದ್ದಾರೆ. ಆ ಪಾಪ ಪ್ರಜ್ಞೆಯಿಂದ ಹೊರಗೆ ಬರಬೇಕು ಅಂದರೆ ಅವ್ರ ಜಾನತ್ತೆ ಹತ್ರ ಕ್ಷಮೆ ಕೇಳಬೇಕು. ಅದಕ್ಕೆ ಅವ್ರು ಇಂಡಿಯಾಕ್ಕೆ ಬರಬೇಕು. ನೀನೇ ಅವ್ರನ್ನ ಒಪ್ಪಿಸ್ಬೇಕು, ಚಾರು ಹೇಳಿದಳು. ಸರಿ ಅತ್ತಿಗೆ, ಅಪ್ಪಾಜಿ ಹತ್ರ ನಾನು ಮಾತಾಡ್ತೀನಿ. ಆದರೆ ಎಂದು ಮಾತು ನಿಲ್ಲಿಸಿದ ಅಭಿ. ಏನಭಿ, ಏನಾದರೆ? ಯಾಕೆ ಅರ್ಧದಲ್ಲೇ ಮಾತು ನಿಲ್ಲಿಸ್ದೆ, ಹೇಳು ಚಾರು ಕೇಳಿದಾಗ. ನೀವೆಲ್ಲ ಇಲ್ಲಿಗೆ ಬಂದುಬಿಟ್ರೆ ಅಮ್ಮನ ಕಥೆ ಏನು ಎಂದು ಸಪ್ಪೆ ದನಿಯಲ್ಲಿ ಕೇಳಿದ. ಸಾವು ಬದುಕಿನ ನಡುವೆ ಇನ್ನೂ ತೂಗುಯ್ಯಾಲೆ ಆಡುತ್ತಿರುವ ಮುಕ್ತಾಳನ್ನು ನೆನೆದು ಇಬ್ಬರ ಕಣ್ಣುಗಳು ತುಂಬಿ ಬಂದವು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.